ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ಭಾರತೀಯ ಸಂಸ್ಕೃತಿ ಉತ್ಸವ 7ರಲ್ಲಿ ಸೇಡಂದಲ್ಲಿದ್ದೇವೆ. ಇಲ್ಲಿ ಪುಸ್ತಕ ಮಳಿಗೆಯನ್ನು ವಿಸಿಟ್ ಮಾಡುವ ಸಂದರ್ಭದಲ್ಲಿ ನಮಗೊಂದು ವಿಶೇಷವಾದ ಗುರುಕುಲ ಪ್ರಕೃತಿಯ ಮಡಿಲಲ್ಲಿ ಕಲಿಕೆ ಅಂತಕ್ಕಂಥದ್ದು ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಕಮಕೇರಿ ಗ್ರಾಮದ ಸುಂದರ ಪರಿಸರದಲ್ಲಿ ಪ್ರಾಚೀನತೆ ಸೊಬಗನ್ನು ಉದಾಹರಣೆಯ ಗುರುಕುಲ ಪ್ರಕೃತಿಯ ಮಡಿಲಲ್ಲಿ ಕಲಿಕೆಯ ಬಗ್ಗೆ ಸಂಪೂರ್ಣವಾದ ವಿವರವನ್ನು ಈ ಪುಸ್ತಕ ಮಳಿಗೆಯ ಮಾಲೀಕರಾಗಿರ್ತಕ್ಕಂಥ ಪ್ರಭು ಜಾಣ್ ಅವರು ತಮಗೆ ಅದರ ವಿವರವನ್ನು ನೀಡಲಿದ್ದಾರೆ. ನಮಸ್ಕಾರ ಸರ್, ತಮಗೆ ಕರ್ನಾಟಕ ಪೂರ್ತಿ ಸ್ವಾಗತ ಸುಸ್ವಾಗತ. ಈ ತಮ್ಮ ಗುರುಕುಲ ಪ್ರಕೃತಿ ಮಡಿಲಲ್ಲಿ ಕಲಿಕೆಯ ಬಗ್ಗೆ ಒಂದು ಸ್ವಲ್ಪ ಚೂರು ಮಾಹಿತಿಯನ್ನು ನಮ್ಮ ಜೊತೆಯನ್ನು ಹಂಚ್ಕೋಬೇಕು. ಕರ್ನಾಟಕ ರಾಜ್ಯದಲ್ಲಿ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಕಮಕೇರಿ ಅಂತ ಒಂದು ಗ್ರಾಮ ಇದೆ. ಆ ಕಮಕೇರಿ ಗ್ರಾಮ ಪ್ರದೇಶ ಇದೆ. ಆ ಒಂದು ಗುಡ್ಡದ ಪ್ರದೇಶದಲ್ಲಿ ಪ್ರಕೃತಿಯ ಮಡಿಲಲ್ಲಿ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತವೆ. ಒಂದು ಗುರುಕುಲ ಶಿಕ್ಷಣ ಪದ್ಧತಿ ನಮ್ಮ ಭಾರತ ದೇಶ ಸನಾತನ ಧರ್ಮದಲ್ಲಿ ಬಂದಂಥ ಈ ಒಂದು ಸಂಸ್ಕೃತಿಯಲ್ಲಿ ಭಾರತದ ಒಂದು ಸಂಸ್ಕೃತಿಯಲ್ಲಿ ಒಟ್ಟು 64 ಕಲೆಗಳು 14 ವಿದ್ಯೆಗಳಂತಿದ್ದು ಹಿಂದಿಗೆಲ್ಲ ಇತ್ತು. ಅವುಗಳನ್ನೇ ನಾವು ಬರ್ತಾ ನಾವು ಪ್ರತಿಯೊಬ್ಬರು ಬರಿತಾ ಇದ್ದೀವಿ. ಅವುಗಳನ್ನು ಮತ್ತೆ ನಮ್ಮ ಮಕ್ಕಳಿಗೆ ಮುಂದಿನ ಭವಿಷ್ಯದಲ್ಲಿ ಮಕ್ಕಳು ಕೂಡ ಅವುಗಳನ್ನು ಕಲಿಬೇಕು, ಅವುಗಳನ್ನು ಉಳಿಸಬೇಕು ಅನ್ನೋ ಉದ್ದೇಶ. ಮತ್ತು ಈ ಒಂದು ಪ್ರತಿಯೊಂದು ಮಗು ಕೌಶಲ್ಯ ಆಧಾರಿತವಾಗಿ ಕಲಿಬೇಕು. ಕೌಶಲ್ಯ ಆಧಾರಿತ ಅಂತಂದರೆ ತನ್ನನ್ನು ತಾನು ನನ್ನ ಒಳಗಡೆ ಏನಿದೆ ಅಂತಕ್ಕಂಥದ್ದನ್ನು ಹುಡುಕಾಡ್ಬೇಕಾಗ್ತದೆ. ಏನೋ ಸುಮ್ಮನೆ ನ್ಯಾಚುರಲ್ ಆಗಿ ಇರೋದಲ್ಲ. ಈ ಬೇರೆ ಮಗುನೇ ಬೇರೆ, ಈ ಗುರುಕುಲ ಶಿಕ್ಷಣದಲ್ಲಿ ಪಡ್ಕೊಂಡಂಥ ಮಗುನೇ ಬೇರೆ. ಅವನನ್ನು ತನ್ನನ್ನು ತಾನು ಹುಡುಕಾಡ್ಕೋತಾನೆ. ನಮ್ಮಲ್ಲಿ ಏನೋ ಎವ್ರಿ ಒನ್ ಆ್ಯಸ್ ಇನ್ ಆರ್ಟಿಸ್ಟ್ ಅಂತ ಕರಿತೀವಿ. ಅಂದರೆ ಪ್ರತಿಯೊಬ್ಬರಲ್ಲಿ ಒಂದೊಂದು ಕಲೆ ಇದೆ. ಆ ಕಲೆ ಯಾವುದು ಅಂತಕ್ಕಂಥದ್ದನ್ನು ಈ ಗುರುಕುಲದಂಥ ಗುರುಗಳು ಮತ್ತು ಆ ಮಗು ಕಂಡುಕೊಳ್ತದೆ. ಆ ಮಗುವಿಗೆ ಯಾವ ಕಲೆಯಲ್ಲಿ ಇಂಟ್ರೆಸ್ಟ್ ಇದೆ, ಆಸಕ್ತಿ ಇದೆ, ಆ ಕಲೆಯನ್ನು ಗುರುಕುಲದಲ್ಲಿ ಕಂಡುಕೊಂಡು ಆ ಮಗು ಅದ್ರ ಬಗ್ಗೆ ಅದನ್ನೇ ಪ್ರಚೋದನೆ ಕೊಡ್ತಾರೆ. ಉದಾಹರಣೆಗೆ ಈಗ ಕ್ಲೇ ಮಾಡ್ಲಿಕ್ಕೆ ಇದೆ, ಅಂದ್ರೆ ಕುಂಬಾರಿಕೆ, ಆ ಗಡಿಗೆ ಮಾಡುವುದು, ಅದರ ಕೌಶಲ್ಯಗಳನ್ನು ಬೆಳೆಸ್ತಾರೆ. ಆಮೇಲೆ ಚಿತ್ರಕಲೆ ಇದೆ, ಚಿತ್ರಕಲೆಯಲ್ಲೂ ಕೂಡ ಆ ಮಗು ಬೆಳೆಸ್ಬೋದು. ಯಾವುದೋ ಒಂದು ತನ್ನ ಜೀವನದಲ್ಲಿ ಮುಂದೆ 10ನೇ ಪಾಸ್ ಆದ ನಂತರ ಒಂದು ಕೌಶಲ್ಯ ಮಾಡಿಕೊಂಡು ನಾನು ನೌಕರಿ ಇಲ್ಲ ಅನ್ನೋಂಥದ್ದನ್ನು ಬೇಜಾರಾಗಲಾರ್ದಂಗೆ ತನ್ನ ಜೀವನವನ್ನು ಅತ್ಯುತ್ತಮವಾದ ರೀತಿಯಲ್ಲಿ ನಿಭಾಯಿಸಬಹುದು ಅಂತ ಒಂದು ಉದ್ದೇಶ. ಮತ್ತು ಈ ಉದಾಹರಣೆ ಗುರುಕುಲ ಎಲ್ಲ ಇದು ಎಲ್ಲ ಮಗುವಿನ ಎಲ್ಲ ವ್ಯವಸ್ಥೆಗಳನ್ನು ಗುರುಕುಲದವರೇ ನೋಡ್ಬೋದು. ಈ ಫೀಸ್ ವಯೋಮಿತಿ 3ನೇ ತರಗತಿಯಿಂದ ಮತ್ತು 4ನೇ ತರಗತಿಯಿಂದ ಪ್ರವೇಶ ಪಡ್ತೀವಿ. 10ನೇ ತರಗತಿವರೆಗೆ ಕಲಿಸ್ಬೋದು. 3ನೇ ತರಗತಿ ಶಿಕ್ಷಣ ಅಂದರೆ ಇದು ಭಾರತೀಯ ಸಂಸ್ಕೃತಿ ಇದೆ. ಕೆಲವೊಂದು ತನ್ನದೇ ಆದಂಥ ಶಿಕ್ಷಣ ಪದ್ಧತಿಗಳಿದೆ. ಆ ಶಿಕ್ಷಣ ಪದ್ಧತಿಗಳಲ್ಲಿ ಶಿಕ್ಷಣವನ್ನು ನೀಡಬೇಕು. ಎಲ್ಲರೂ ಊಟ, ವಸತಿ ಈಗ 40 ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯಬೇಕು. ಅದರಷ್ಟೇ ಮುಂದಿನ ಮಟ್ಟದಲ್ಲಿ ಸಾಧನೆಯನ್ನು ಮಾಡ್ಬೋದು. ಆ ಮಟ್ಟಕ್ಕೆ ನಾವೆಲ್ಲರೂ ನಮ್ಮ ಬದುಕದಲ್ಲಿ ಒಂದು ನ್ಯಾಯ ಕಡೆ, ಒಳ್ಳೇದ ಕಡೆ, ಒಳ್ಳೆಯ ಭಾವನೆಯನ್ನು ಆಶ್ರಮದ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡಿ